ನಾವು ಹಿಂದೆನೂ ಕೂಡ 2 ಕೋಟಿ ಇದ್ದೀವಿ, ಈಗಲೂ ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ. ಬಿಜೆಪಿ ಅವರು ಏನು ಮಾಡ್ತಾರೆ, ಅವ್ರು ಓಟೇ ಬೇಡ ಅಂತಾರೆ ಅಲ್ವಾ. ಅವರು ಆರ್ ದೇ ನಾಟ್ ಇಂಡಿಯನ್ಸ್ ಆಫ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಹೇಳಪ್ಪ, ಇದಕ್ಕೆ ಉತ್ತರ ಹೇಳ್ತಾರ ಅವರು. ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ, ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವರು ಬಹುತ್ವದ ಪಾರ್ಟಿನ, ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್, ಈ ದೇಶದಲ್ಲಿ ಎಲ್ಲ ಇರ್ತಕ್ಕಂಥವರು ನಾಗರಿಕರು. ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸೇಯಿಂಗ್. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ರು ಅವರು. ಅದಕ್ಕೆ ಏನ್ ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ರು, ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು, ಮತ್ತೆ ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು, ಅಶ್ಮಿ ಏನ್ ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಬಹಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗ್ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮ್ಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.